ಆತ್ಮೀಯ ನನ್ನ ನೆಚ್ಚಿನ ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹಾಕಿ ಈಗಾಗಲೇ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಈಗ ಅಗ್ನಿವೀರ ಆರ್ಮಿ ಭಾಗವಹಿಸ್ತಕ್ಕಂಥ ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳಿಗೆ ಈಗ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏನಿರ್ತದಪ್ಪ ಅಂದ್ರೆ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು ಅಂತ ತಿಳಿಸಿಂದ 3 ERಗಳನ್ನು ಮಾಡಿಕೊಂಡು 3 ERಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ರ್ಯಾಲಿಯನ್ನು ನಡೆಸ್ತಾರೆ. ಆದರೆ ಮಹಿಳಾ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನಿಮ್ಗೆ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು ಈ ರೀತಿ ಬರೋಂಗಿಲ್ಲ. ಒಟ್ಟಾರೆ ERO ಮಾತ್ರ ಬರ್ತದೆ. ನೀವು ಬೆಳಗಾವಿ ಯಾರು, ಮಂಗಳೂರು ಯಾರು ಅದು ಬರ್ತದೆ. ಆದರೆ ರ್ಯಾಲಿ ನಡೆದಿದೆ ಏನಪ್ಪ ಅಂದ್ರೆ ಆಲ್ ಕರ್ನಾಟಕ ಒಂದೇ, ಅದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಅಭ್ಯರ್ಥಿಗಳೇ ಈಗಾಗಲೇ ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ನವರು ಅಡ್ಮಿಟ್ ಕಾರ್ಡ್ ಫಾರ್ ಫಿಸಿಕಲ್ ಟೆಸ್ಟ್ ಅಂತೇಳಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳೇ, ನೀವು ಯಾರು ಇನ್ನೂ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂಥವರು ಈ ಕೂಡಲೇ ಡೌನ್ಲೋಡ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅದರಲ್ಲಿ ಏನೇನು ಡಾಕ್ಯುಮೆಂಟ್ಗಳನ್ನ ಹೇಳಿದ್ದಾರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕಾಗ್ತದೆ. ಹಾಗಾದರೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇಲ್ಲಿ ವೆನ್ನು ಕೊಟ್ಟಾರೆ ಏನಪ್ಪ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ, ಜಯನಗರ, ಬೆಂಗಳೂರು ಇಲ್ಲಿ ರ್ಯಾಲಿ ನಡೀತಕ್ಕಂಥ ಸ್ಥಳವನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಪ್ಲಿಕೆಂಟ್ಸ್ ನೇಮ, ಫಾದರ್ ನೇಮ, ಮದರ್ ನೇಮ, ಪ್ರತಿಯೊಂದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಡೀಟೇಲಾಗಿ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ NCC ಆದಂಥ ಅಭ್ಯರ್ಥಿಗಳಿದ್ದರೆ NCC ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ರಿ. ಸ್ಪೋರ್ಟ್ಸ್ದಲ್ಲಿ ಇದ್ದಂಥ ಅಭ್ಯರ್ಥಿಗಳಿದ್ದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ರಿ. ಅದೇ ರೀತಿಯಾಗಿ ರಿಲೇಷನ್ ಅಂದರೆ ತಂದೆ ಅಥವಾ ಅಣ್ಣ ಆರ್ಮಿ ಒಳಗೆ ಹೋಗಿದ್ದರು ಅಥವಾ ರಿಟೈರ್ಮೆಂಟ್ ಆಗಿ ಬಂದಿದ್ದರು ಅಂದರೆ ರಿಲೇಷನ್ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ನೀವು ಹೋಗುವಾಗ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಅದಕ್ಕಿಂತ ಮುಂಚೆ ರ್ಯಾಲಿ ಯಾವಾಗ ನಡೀತದಪ್ಪ ಅಂದ್ರೆ ಜನವರಿ 6, 2025 ರ್ಯಾಲಿ ನಡೀತಾ ಇದೆ. ಅದು ಬೆಂಗಳೂರಿನಲ್ಲಿ ರ್ಯಾಲಿ ನಡೀತಾ ಇದೆ ಮಹಿಳೆಯರಿಗಾಗಿ. ಇಲ್ಲಿ ಹೋಗುವಾಗ ಇಂಪಾರ್ಟೆಂಟ್ ನೀವು ಏನೇನು ಡಾಕ್ಯುಮೆಂಟ್ಗಳನ್ನು ಒಯ್ಯಬೇಕು ಅಂತಕ್ಕಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ. ಮೊದಲನೇದಾಗಿ ಆನ್ಲೈನ್ ಅಡ್ಮಿಟ್ ಕಾರ್ಡ್, ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಆ ಒಳ್ಳೆಯ ಗುಡ್ ಕ್ವಾಲಿಟಿ ಇರ್ತಕ್ಕಂಥ ಪೇಪರನ್ನು ತೆಗೆದುಕೊಂಡು ಅದನ್ನು ಪ್ರಿಂಟನ್ನು ತೆಗೆದುಕೊಳ್ಬೇಕು. ಫಸ್ಟ್ನೇದು ಏನಪ್ಪ ಅಂದ್ರೆ ಆನ್ಲೈನ್ ಅಡ್ಮಿಟ್ ಕಾರ್ಡ್. ಎರಡನೇದು ಏನಪ್ಪ ಅಂದ್ರೆ ಎಜುಕೇಷನ್ ಸರ್ಟಿಫಿಕೇಟ್. ನೀವು 10ನೇ ತರಗತಿ ಮೇಲೆ ಅರ್ಜಿ ಹಾಕಿದ್ರಿ ಅಂದರೆ 10ನೇ ತರಗತಿನ ಒಯ್ಯಬೇಕು. ಅದರ ಜೊತೆ ನಿಮ್ಮದು ಹೆಚ್ಚಿನ ವಿದ್ಯಾರ್ಥಿ PUC ಅಥವಾ ಡಿಗ್ರಿ ಏನಾದರೂ ಕಲ್ತಿದ್ರಪ್ಪ ಅಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹಿತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಅದಕ್ಕೆ ನಾವು LC ಅಂತೀವಿ ಅಥವಾ TC ಅಂತೀವಿ. LC ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತೀವಿ, TC ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ. ಎರಡೂ ಒಂದರಿ. ಆ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಸ್ಕೂಲ್ ಕ್ಯಾರೆಕ್ಟರ್ ನೀವು ಎಲ್ಲಿ ಸ್ಕೂಲ್ನಾಗ ಕಲ್ತಿರ್ತೀರಿ 10ನೇ ತರಗತಿ ಅಲ್ಲಿ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಒಯ್ಯಬೇಕು. ಆಮೇಲೆ ಮತ್ತೇನಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಡೊಮೆಷಿಯಲ್ ಸರ್ಟಿಫಿಕೇಟ್ ಒಯ್ಯಬೇಕು, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಒಯ್ಯಬೇಕು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಒಯ್ಯಬೇಕು, ಆಮೇಲೆ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ಸಹಿತ ಒಯ್ಯಬೇಕು. ಆಮೇಲೆ ನೆಕ್ಸ್ಟ್ ಆಧಾರ್ ಕಾರ್ಡ್, ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಸಹಿತ ನೀವು ID ಪ್ರೂಫ್ಗಾಗಿ ಒಯ್ಯಬೇಕಾಗ್ತದೆ. ಆಧಾರ್ ಕಾರ್ಡ್ನ ಒಳಗೆ ನಿಮ್ಮ ಹೆಸರು, ತಂದೆ ಹೆಸರು, ನಿಮ್ಮ ಅಡ್ಡ ಹೆಸರು, ಡೇಟ್ ಆಫ್ ಬರ್ತು ಯಾವ ರೀತಿ ಇರ್ತದೆ ಮಾರ್ಕ್ಸ್ ಕಾರ್ಡ್ನಲ್ಲಿಯೂ ಅದೇ ರೀತಿ ಇರಬೇಕಾಗ್ತದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಮಿನಿಮಮ್ 15 ಫೋಟೋಗಳನ್ನು ಒಯ್ಯಬೇಕು. ಫೋಟೋ ಹೆಂಗಿರಬೇಕಪ್ಪ ಅಂದರೆ ಲೇಟೆಸ್ಟ್ ಆಗಿರಬೇಕು. ಅಂದರೆ 90 ದಿನದ ಒಳಗಡೆ 3 ತಿಂಗಳ ಒಳಗಡೆ ಇರತಕ್ಕಂಥ ಫೋಟೋಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಎಲ್ಲ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ನೀವು ಫೋಟೋವನ್ನು ತೆಗೆದುಕೊಂಡು ಹೋದ್ರೆ ಒಳ್ಳೆಯದು. ಸೈಜ್ ಸಹಿತ ಕೊಟ್ಟಾರೆ ಏನಪ್ಪ ಅಂದ್ರೆ 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ವಿತ್ ಲೈಟ್ ಬ್ಲೂ ಆರ್ ವೈಟ್. ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ರೀ, ಗೊತ್ತಿರಬೇಕು ನಿಮ್ಗೆ. ಬ್ಯಾಕ್ಗ್ರೌಂಡ್ ಸಹಿತ ಲೈಟ್ ಬ್ಲೂ ಇರಬೇಕು, ಇಲ್ಲ ವೈಟ್ ಇರಬೇಕು. ಅಲ್ಲಿ ಫೋಟೋಗಳನ್ನು ತೆಗೆಸಬೇಕು. ಮುಖ ಸ್ಟೇಟ್ವಾಗಿ ಕರೆಕ್ಟಾಗಿರ್ಬೋದು ಇರಬೇಕು. ಯಾವುದೇ ರೀತಿ ಚಸ್ಮಾ ಅಥವಾ ಕನ್ನಡಕ ಹಾಕೊಂಡು ತೆಗೆಸೋದು ಅಥವಾ ಕ್ಯಾಪ್ ಹಾಕೊಂಡು ತೆಗೆಸೋದು ಆ ರೀತಿ ಮಾಡಬಾರ್ದು. ನ್ಯಾಚುರಲ್ ಆಗಿರಬೇಕು, ಮುಖ ಸ್ಟೇಟ್ ಇರಬೇಕು. ಅಂಥ ಫೋಟೋನ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, NCC ಸರ್ಟಿಫಿಕೇಟ್ ಇದ್ದು ಅಂದ್ರೆ, ಸ್ಪೋರ್ಟ್ಸ್ ಇದ್ದು ಅಂದ್ರೆ, ಆಮೇಲೆ ITI ಆಗಿತ್ತಂದರೆ ಅಂಥವ್ರೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ 2 ಸೆಟ್ ಜೆರಾಕ್ಸ್ ಅಟೆಸ್ಟೆಡನ್ನು ಮಾಡ್ಕೊಂಡು ಹೋಗಬೇಕು, ಮರಿಬಾರ್ದು. ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ಅಪ್ಡೇಟ್ ಫಾರ್ಮೇಟನ್ನು ಸಹಿತ ಕೊಟ್ಟಿದ್ದಾರೆ. ಆ ಫಾರ್ಮೇಟನ್ನು ಡೌನ್ಲೋಡ್
ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ವೆಬ್ಸೈಟ್ ಏನಪ್ಪ ಅಂದರೆ www.joinindianarmy.nic.in ನಿಮ್ಗೆ ಅಪ್ಡೇಟ್ ಫಾರ್ಮ್ ಸಿಗ್ತದೆ. ಆ ಫಾರ್ಮನ್ನು ತೆಗೆದುಕೊಂಡು ನೀವು ಅಪ್ಡೇಟನ್ನು ಸಹಿತ ರೆಡಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಸಹಿತ ನೀವು ತೆಗೆಸ್ಕೊಂಡು ಹೋಗ್ಬೇಕಾಗ್ತದೆ. ಇವೆಲ್ಲ ಡಾಕ್ಯುಮೆಂಟ್ಗಳು ಭಾಳ ಇಂಪಾರ್ಟೆಂಟ್ ಅದಾವೆ ಅಭ್ಯರ್ಥಿಗಳಿಗೆ. ಒಟ್ಟು 13 ಡಾಕ್ಯುಮೆಂಟ್ಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಒಯ್ಯಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ನಿಮ್ಗೆ ಗೊತ್ತು ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ ವುಮನ್ ಮಿಲಿಟ್ರಿ ಪೊಲೀಸ್ ಆಗ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಈಗಾಗಲೇ ನಿಮ್ಗೆ ಗೊತ್ತದ ರನ್ನಿಂಗ್ ಅದ, ಆಮೇಲೆ ಹೈ ಜಂಪ್ ಅದ, ಲಾಂಗ್ ಜಂಪ್ ಅದ. ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿದ್ದೀರ ಅಂತಂತೀನಿ. ಅದನ್ನೇನು ವಿವರವಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡೇನಿ. ಯಾಕಂದ್ರೆ ನಿಮ್ಗೆ ಗೊತ್ತದ ಈಗಾಗಲೇ ನೀವು ಪ್ರಾಕ್ಟೀಸನ್ನು ಮಾಡ್ತಾಯಿದ್ದೀರಿ. ನೀವು ನೆಕ್ಸ್ಟ್ ಅಲ್ಲಿ ಫಿಸಿಕಲ್ ಆಗ್ತದೆ ಬೆಂಗಳೂರಲ್ಲಿ. ಫಿಸಿಕಲ್ ಆದಮೇಲೆ ಅಲ್ಲೇ ಮತ್ತೆ ಏನು ಮಾಡ್ತಾರಪ್ಪ ಅಂದ್ರೆ ಮರುದಿನ ಮೆಡಿಕಲ್ ಇರ್ತದೆ. ಆ ಮೆಡಿಕಲು ನೀವು ಪಾಸ್ ಆಗಿದ್ದೀರಪ್ಪ ಅಂದ್ರೆ ನೆಕ್ಸ್ಟ್ ಫೈನಲ್ ಅಂತಿಮವಾಗಿ ಮೆರಿಟ್ ಲಿಸ್ಟನ್ನು ಹಚ್ತಾರೆ ಅಭ್ಯರ್ಥಿಗಳಿಗೆ. ನೀವು ಸಹಿತ ಆರ್ಮಿಯಲ್ಲಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಕನಸನ್ನು ಹೊತ್ತಿದ್ರಿ. ಮೈ ಮೇಲೆ ನಾನು ಆರ್ಮಿ ಯೂನಿಫಾರ್ಮನ್ನು ಹಾಕಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಎಲ್ಲ ನನ್ನ ಸಿಸ್ಟ್ರಿಗೆ ನಿಮಗೆ ಜಯವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಭ್ಯರ್ಥಿಗಳೇ. ನೀವು ಕಂಡಂಥ ಕನಸು ನನಸಾಗಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಅಗ್ನಿವೀರ ಆರ್ಮಿ ರ್ಯಾಲಿ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ, ಆಮೇಲೆ ಯಾವಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತವೆ ಅಂತಕ್ಕಂಥ SSC GD ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ಈ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.